ಶಾಂಘೈ ಸಹಕಾರ ಒಕ್ಕೂಟ ಸಭೆಗೆ ಪಾಕಿಸ್ತಾನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿದೆ ಎಂದು ಭಾರತ ಸ್ಪಷ್ಟಪಡಿಸಿದೆ. ದೆಹಲಿಯಲ್ಲಿಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷ ಅಂತ್ಯಕ್ಕೆ ಸಂಧಾನ ಏರ್ಪಡಲು ಭಾರತ ಎಲ್ಲ ಭಾಗಿದಾರರೊಂದಿಗೆ ರಚನಾತ್ಮಕ, ಪರಿಹಾರ ಆಧಾರಿತ ಮತ್ತು ಪ್ರಾಯೋಗಿಕ ಕ್ರಮಗಳ ಬಗ್ಗೆ ಪ್ರತಿಪಾದಿಸಿದೆ. ಉನ್ನತ ಮಟ್ಟದಲ್ಲಿ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶಗಳಿಗೆ ಇದು ಸ್ಪಷ್ಟವಾಗಿದೆ. ಶಾಂತಿಯ ಹಿತಾಸಕ್ತಿಯಲ್ಲಿ ರಚನಾತ್ಮಕ ಪಾತ್ರ ವಹಿಸಲು ಭಾರತದ ಇಚ್ಛೆಯನ್ನು ಪ್ರಧಾನಿ ಈಗಾಗಲೇ ಸೂಚಿಸಿದ್ದಾರೆ. ಆದರೂ ಈ ಹಂತದಲ್ಲಿ ನಿರ್ದಿಷ್ಟ ವಿಧಾನಗಳು ಮತ್ತು ಮಾರ್ಗಗಳ ಕುರಿತು ಪ್ರಸ್ತಾಪಿಸಿರುವುದಕ್ಕೆ ಸಮಯ ಬೇಕಾಗುತ್ತದೆ ಎಂದರು. ಬಾಂಗ್ಲಾದೇಶ ನಾಗರಿಕರಿಗೆ ವೀಸಾ ನೀಡುವ ಕುರಿತು ಪ್ರಸ್ತಾಪಿಸಿದ ಅವರು, ಭಾರತ ವೈದ್ಯಕೀಯ ಮತ್ತು ತುರ್ತು ಉದ್ದೇಶಗಳಿಗಾಗಿ ಸೀಮಿತ ರೀತಿಯಲ್ಲಿ ವೀಸಾಗಳನ್ನು ನೀಡುತ್ತಿದೆ. ಪರಿಸ್ಥಿತಿ ಸಾಮಾನ್ಯವಾದ ನಂತರ ಕಾನೂನು ಮತ್ತು ಸುವ್ಯವಸ್ಥೆಯ ಮರು ಸ್ಥಾಪಿಸಿದರೆ ಭಾರತ ಕುರಿತಂತೆ ವೀಸಾ ನೀಡಿಕೆ ಆರಂಭಿಸಲಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಸುರಕ್ಷತೆಯ ಕಾರಣದಿಂದ ಭಾರತಕ್ಕೆ ಕಡಿಮೆ ಅವಧಿಗೆ ಭೇಟಿ ನೀಡಿದ್ದರು ಎಂದರು. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಲ್ಲಿ ಭಾರತದ ಪಾತ್ರವನ್ನು ಉಲ್ಲೇಖಿಸಿರುವ ಮಾಧ್ಯಮವೊಂದರ ವರದಿ ನಿರಾಧಾರ. ಭಾರತದ ಕುರಿತು ನೀಡಿರುವ ಹೇಳಿಕೆ ತಪ್ಪು ಮತ್ತು ವಾಸ್ತವಕ್ಕೆ ದೂರವಾಗಿದೆ ಎಂದು ಹೇಳಿದ್ದಾರೆ. This is evident in our approach, in our outreach to both Russia and Ukraine at the highest level. PM has already indicated India's willingness to play a constructive role in the interest of peace